ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ ಮ್ಯಾರೇಜ್ ಬೆಟ್ರ ಅಂತ. ಇದು ನನ್ನ ಒಪಿನಿಯನ್, ಬೇರೆ ಯಾರ್ದು ಆಗಿರೋದಿಲ್ಲ, ನನ್ನ ಸ್ವಂತ ಅನುಭವವನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ಚಾನಲ್ನ ಹರ್ಷ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಆಗ್ಲೇ ಹೇಳ್ದಾಗೆ ಅರೇಂಜ್ ಮ್ಯಾರೇಜ್ ಬೆಟ್ರ ಲವ್ ಮ್ಯಾರೇಜ್ ಬೆಟ್ರ ಅಂತ ಯಾವತ್ತಿದ್ರೂನು, ಎಷ್ಟು ತಲೆಗಳು ಬಂದು ಹೋದ್ರುನು ಬರ್ತಾ ಇದ್ರುನು ಯಾವತ್ತಿದ್ರು ಅರೇಂಜ್ ಮ್ಯಾರೇಜೇ ಬಿಟ್ರು. ಲವ್ ಮ್ಯಾರೇಜ್ ಅಲ್ಲಿ ಅಷ್ಟು ಇದಿಲ್ಲ. ಈ ಪ್ರಪಂಚದಲ್ಲಿ ಕೌಂಟ್ ಮಾಡಿದ್ರೆ ಮುಕ್ಕಾಲು ಭಾಗ ಯಾರು ಚೆನ್ನಾಗಿಲ್ಲ ಲೈಫಲ್ಲಿ. 1% ಮಾತ್ರ ಚೆನ್ನಾಗಿದ್ದಾರೆ ಅಂತ ನಾನು ಹತ್ರದಿಂದ ಅಬ್ಸರ್ವ್ ಮಾಡಿರುವಂತ ವಿಚಾರ ಇದು. ದಯವಿಟ್ಟು ಯಾರು ತಂದೆ ತಾಯಿಗಳಿಗೆ ವಿರುದ್ಧವಾಗಿ ಲವ್ ಮ್ಯಾರೇಜ್ ಅಂತ ಮಾಡ್ಕೊಳಕ್ ಹೋಗ್ಬೇಡಿ. ಅಕಸ್ಮಾತ್ ಮಾಡಿದ್ರು ಅವ್ರನ್ನ ಹೆಂಗಾದ್ರೂ ಮಾಡಿ ಒಪ್ಸಿ, ಅವ್ರನ್ನ ಹೆಂಗಾದ್ರೂ ಮಾಡಿ ಒಪ್ಸಿ ಮದ್ವೆ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ. ಇಷ್ಟ್ರ ಮೇಲೂ ಆಗಿಲ್ಲ ಅಂತಂದ್ರೆ ಅದು ಬೇರೆ ವಿಚಾರ. ಬಟ್ ನನಗೇನ್ ಅನ್ಸುತ್ತೆ, ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹಾಳಾಗ್ಲಿ ಮತ್ತೆ ನಾವು ಮಕ್ಕಳು ಚೆನ್ನಾಗಿರೋದು ಬೇಡ ಅಂತ ಯಾವ ತಂದೆ ತಾಯಿನೂ ಬಯಸಲ್ಲ. ಅದೇ ರೀತಿ ಮಕ್ಕಳಾದರೂ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾವುದೇ ಒಂದು ಹುಡುಗ ಹುಡುಗಿ ಲವ್ ಮಾಡ್ಲಿ, ಇಲ್ಲ ಹುಡುಗಿ ಹುಡುಗನ ಲವ್ ಮಾಡ್ಲಿ, ಬಟ್ ಆದ್ರೂನು ಈ ವಿಚಾರದಲ್ಲಿ ಲವ್ ಅನ್ನೋ ವಿಚಾರ ದಯವಿಟ್ಟು ತಂದೆ ತಾಯಿಗಳಿಗೆ ನೋವು ಕೊಟ್ಟು ಅವ್ರಿಗೆ ಬೇಜಾರು ಮಾಡಿ ಅಂತ ಕೆಲಸ ಯಾರು ಮಾಡ್ಬೇಡಿ. ದಯವಿಟ್ಟು ಚಿಕ್ಕದಿನಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಒಂದು ದಿವಸ ನೋವಾದ್ರೂ, ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ, ಹುಷಾರಿಲ್ಲ, ಜ್ವರ ಬಂತು, ಕಾಯಿಲೆ ಆಯ್ತು ಅಂದ್ರೂ ಪ್ರೀತಿ ವಿಶ್ವಾಸದಿಂದ ನೋಡಿ ಸಾಕಿ ಬೆಳೆಸಿರ್ತಾರೆ. ನಾವು ಒಂದ್ ದಿವಸ ಒಂದ್ ವರ್ಷ ಆಕರ್ಷಣೆ ಅದೇ ಲವ್ ಅಂತ ಅನ್ಕೊಂಡು ಮಾಡೋ ತಪ್ಪು. ತಂದೆ ತಾಯಿಗಳ ಪ್ರೀತಿಸೋ ಪ್ರತಿಯೊಬ್ಬರ ಹೆಣ್ಮಕ್ಳಿಗೆ ನಂದೊಂದು ಮಾತು ಏನಪ್ಪಾ ಅಂತಂದ್ರೆ, ಅವರು ನಿಮ್ಮನ್ನ ಚಿಕ್ಕದಿಂದ ನೀವು ಹುಟ್ಟಿದಾಗ್ಲಿಂದ ಹೇಳ್ತಾ ನಿಮ್ ವಯಸ್ಸು ಏಜ್ ಬರೋ ತನಕ ನಿಮ್ ಓದೋದು, ಸ್ಕೂಲು, ಕಾಲೇಜು, ಫೀಸು, ನಿಮ್ ಬಟ್ಟೆ, ನಿಮ್ ಮಕ್ಳು ಇದೇ ತರ ಮಾಡ್ಬೇಕು ಅಂತ ಅವ್ರ ಕನಸುಗಳನ್ನ ನಿಮ್ ಮೇಲೆ ನಾವು ನಮ್ಮ ಕೈಲಾಗಿಲ್ಲ ಅಂದ್ರೆ ಮಕ್ಳು ಮಾಡ್ಲಿ ಅಂತ ಬೆಳೆಸಿದ್ರೆ ಹೆಣ್ಮಕ್ಳು ಬಿಟ್ಟು ಈ ಲವ್ ಮ್ಯಾರೇಜ್ ಲವ್ ಅನ್ನೋ ಕಾನ್ಸೆಪ್ಟ್ ನ ಯಾರು ಮಾಡ್ಬಿಡಿ. ನಿಮ್ಮ ತಂದೆ ತಾಯಿಗಳಿಗೆ ಮೋಸ ಮಾಡಿ ಈಗಿಂದ ಎಲ್ಲಾ ನೋಡಿ, ತಂದೆ ತಾಯಿಗಳು ನೋಡಿ ಎಲ್ಲಾ ಗೊತ್ತು ಆಗಿ ಇರುವಂತ ಮದ್ವೆಗಳೇ ನಿಲ್ತಾ ಇಲ್ಲ. ತಾಳಿ ಕಟ್ಟೋ ಮಂಟಪದಲ್ಲೆಲ್ಲ ಎಷ್ಟೋ ಮದುವೆಗಳು ಫಿಲಮ್ ತರ ಕೆಲವು ನಿಲ್ಸಿ ಅಂತ ತಾಳಿ ಕಟ್ಟೋ ಟೈಮಲ್ಲಿ ಫಿಲಮ್ ಅಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ನಿಜ ಜೀವನದಲ್ಲಿ ಆಗ ಸ್ಟಾರ್ಟ್ ಆಗಿದೆ. ಅಂತಾರೆ ಲವ್ ಮ್ಯಾರೇಜ್ ಎಲ್ಲ ಯಾವ ಲೆಕ್ಕ ನಮ್ಗೆ ಈಗಿನ ಜೀವನಕ್ಕೆ ಹೋಲಿಸ್ಕೊಂಡ್ರೆ. ತುಂಬಾನೇ ಹುಷಾರಾಗಿರ್ಬೇಕು. ಎಷ್ಟು ಹುಷಾರಿ ಇದ್ರೂ ಕಡಿಮೆ. ಆದಷ್ಟು ನಮ್ಮ ಎಚ್ಚರಿಕೆ, ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳು ನಮ್ಮ ಜೀವನವನ್ನ ಒಳ್ಳೆ ರೀತಿ ಮಾಡೋದು, ಕೆಟ್ಟ ರೀತಿ ಮಾಡೋದಂತ ನಮ್ಮ ಆಲೋಚನೆ. ಇದನ್ನೆಲ್ಲ ನೀವು ಇದೇ ರೀತಿ ಆಗಿ ಇದೇ ರೀತಿ ಮಾಡಿ ಅಂತ ಹೇಳಕ್ಕಾಗೋದಿಲ್ಲ. ಒಟ್ಟು ನಮ್ಮ ಅನಿಸಿಕೆಗಳನ್ನ ನನ್ನ ಅನಿಸಿಕೆಗಳನ್ನ ನಾನು ಇದರಲ್ಲಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದರಲ್ಲಿ ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.